ಓಕೆ, ಬನ್ನಿ. ಹಾಗಿದ್ರೆ ಇವತ್ತು ಈ ಘಟನಾವಳಿಗಳ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಸಭಾಪತಿ ಹೊರಟ್ಟಿಯವರು ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಸಭಾಪತಿ ಹೊರಟ್ಟಿಯವರಿದಾರಲ್ಲ, ಬಸವರಾಜ ಹೊರಟ್ಟಿಯವರ ಹೇಳಿಕೆಗೆ ಬಹಳ ಮಹತ್ವ ಇದೆ. ನಿರಂತರವಾಗಿ 45 ವರ್ಷಗಳ ಕಾಲ ಒಂದು MLC ಆಗೋದಿದೆಯಲ್ಲ, ನಿರಂತರವಾಗಿ ವರ್ಲ್ಡ್ ರೆಕಾರ್ಡ್. 45 ವರ್ಷಗಳ ಕಾಲ ಆಗಿದ್ದಾರೆ ಅವರು, ಯಾವ ರಾಜಕಾರಣಿಯೂ ಇಲ್ಲ. ಆದರೆ ಮತ್ತೊಂದು ಮಾತು ಹೇಳಿದೆ ನಿಮಗೆ ನಾನು, ಸಭಾಪತಿ ಇರಲಿ ಅಥವಾ UT ಖಾದರ್ ಅವರಿರಲಿ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ಇರಲಿರಲಿ, ಒಮ್ಮೆ ಕಲಾಪವನ್ನು ಮುಂದೂಡಿದ ನಂತರ ನಾಳೆಗೆ ಆ ನಂತರ ಬರುವಂಥದ್ದನ್ನು ಅಲ್ಲಿರುವಂಥ ಕಾರ್ಯದರ್ಶಿಗಳು ರೆಕಾರ್ಡ್ ಅಂತ ಬರ್ಕೊಳ್ಳೋದಿಲ್ಲ. ಒಮ್ಮೆ ಮುಗೀತು, ಹೇಳ್ಬಿಟ್ರು ನಾಳೆಗೆ ಮುಂದೂಡಲಾಗಿದೆ ಅಂತ ಒಮ್ಮೆ ಹೇಳಿದ ನಂತರ ಅಲ್ಲಿ ಮಾತಾಡ್ತಿರ್ತಾರೆ, ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ರೆಕಾರ್ಡ್ ಆಗಿರೋದನ್ನು ಸರ್ಕಾರಿ ಚಾನಲ್ಗಳು ಹೇಳಿದ್ದನ್ನು ಮಾತ್ರ ಕೇಳಿಸ್ಕೋಬೇಕು. ನಮ್ಮ ಖಾಸಗಿ ಚಾನಲ್, ಈಗ ಈ ಹಿಂದೆ ಬ್ಲೂ ಫಿಲ್ಮ್ ನೋಡಿದರು ಅಂತೇಳಿ ಸುದ್ದಿ ಆಯಿತು. ಯಾರು ಆ ವಿಡಿಯೋವನ್ನು ಕೊಟ್ಟರು? ಖಾಸಗಿ ಚಾನಲ್ಗಳು. ಆ ಕಿರಿಕಿರಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರದ್ದೇ ಹೇಗೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಾಡುತ್ತೆ. ಬನ್ನಿ, ಇವರಿಬ್ಬರ ಹೇಳಿಕೆಯನ್ನು ಗಮನಿಸಿ, ಆ ನಂತರ ಕೆಲವು ವಿಚಾರಗಳು ನಿಮ್ಮ ಮುಂದೆ ಹೇಳೋಕ್ಕಿದೆ. ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನಿಮಗೆ, ನೀವು ಆಕ್ಸಿಡೆಂಟ್ ಮಾಡಿದ್ದೀರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ನಮಗೆ ಮೂಲ ಏನಂದ್ರೆ, ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರ್ತದೆ ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಓಕೆ, ಬನ್ನಿ. ಹಾಗಿದ್ರೆ ಇವತ್ತು ಈ ಘಟನಾವಳಿಗಳ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಸಭಾಪತಿ ಹೊರಟ್ಟಿಯವರು ಪ್ರತಿಕ್ರಿಯೆ ಕೊಟ್ಟರು. ನೋಡಿ, ಸಭಾಪತಿ ಹೊರಟ್ಟಿಯವರಿದಾರಲ್ಲ, ಬಸವರಾಜ ಹೊರಟ್ಟಿಯವರ ಹೇಳಿಕೆಗೆ ಬಹಳ ಮಹತ್ವ ಇದೆ. ನಿರಂತರವಾಗಿ 45 ವರ್ಷಗಳ ಕಾಲ ಒಂದು MLC ಆಗೋದಿದೆಯಲ್ಲ, ನಿರಂತರವಾಗಿ ವರ್ಲ್ಡ್ ರೆಕಾರ್ಡ್. 45 ವರ್ಷಗಳ ಕಾಲ ಆಗಿದ್ದಾರೆ ಅವರು, ಯಾವ ರಾಜಕಾರಣಿಯೂ ಇಲ್ಲ. ಆದರೆ ಮತ್ತೊಂದು ಮಾತು ಹೇಳಿದೆ ನಿಮಗೆ ನಾನು, ಸಭಾಪತಿ ಇರಲಿ ಅಥವಾ UT ಖಾದರ್ ಅವರಿರಲಿ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ಇರಲಿರಲಿ, ಒಮ್ಮೆ ಕಲಾಪವನ್ನು ಮುಂದೂಡಿದ ನಂತರ ನಾಳೆಗೆ ಆ ನಂತರ ಬರುವಂಥದ್ದನ್ನು ಅಲ್ಲಿರುವಂಥ ಕಾರ್ಯದರ್ಶಿಗಳು ರೆಕಾರ್ಡ್ ಅಂತ ಬರ್ಕೊಳ್ಳೋದಿಲ್ಲ. ಒಮ್ಮೆ ಮುಗೀತು, ಹೇಳ್ಬಿಟ್ರು ನಾಳೆಗೆ ಮುಂದೂಡಲಾಗಿದೆ ಅಂತ ಒಮ್ಮೆ ಹೇಳಿದ ನಂತರ ಅಲ್ಲಿ ಮಾತಾಡ್ತಿರ್ತಾರೆ, ಅಂತ ಮಾತಾಡ್ತಿರ್ತಾರೆ. ಅಲ್ಲಿ ರೆಕಾರ್ಡ್ ಆಗಿರೋದನ್ನು ಸರ್ಕಾರಿ ಚಾನಲ್ಗಳು ಹೇಳಿದ್ದನ್ನು ಮಾತ್ರ ಕೇಳಿಸ್ಕೋಬೇಕು. ನಮ್ಮ ಖಾಸಗಿ ಚಾನಲ್, ಈಗ ಈ ಹಿಂದೆ ಬ್ಲೂ ಫಿಲ್ಮ್ ನೋಡಿದರು ಅಂತೇಳಿ ಸುದ್ದಿ ಆಯಿತು. ಯಾರು ಆ ವಿಡಿಯೋವನ್ನು ಕೊಟ್ಟರು? ಖಾಸಗಿ ಚಾನಲ್ಗಳು. ಆ ಕಿರಿಕಿರಿ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸರ್ಕಾರದ್ದೇ ಹೇಗೆ ರಾಜ್ಯಸಭೆ ಲೋಕಸಭೆಯಲ್ಲಿ ಮಾಡುತ್ತೆ. ಬನ್ನಿ, ಇವರಿಬ್ಬರ ಹೇಳಿಕೆಯನ್ನು ಗಮನಿಸಿ, ಆ ನಂತರ ಕೆಲವು ವಿಚಾರಗಳು ನಿಮ್ಮ ಮುಂದೆ ಹೇಳೋಕ್ಕಿದೆ. ಡ್ರಗ್ ಅಡಿಕ್ಟ್ ಅಂದಿರುವಂಥ ಪದದಿಂದ ನಾನು ನಿಮಗೆ, ನೀವು ಆಕ್ಸಿಡೆಂಟ್ ಮಾಡಿದ್ದೀರಿ, ನೀವು ಕೊಲೆಗಾರರು ಅಂದಿದ್ದಕ್ಕೆ ನನಗೆ ಆ ವರ್ಡನ್ನು ಯೂಸ್ ಮಾಡಿದ್ದೀರಾ. ಆಗಲಿ, ಆ ದೇವರ ನ್ಯಾಯಾಲಯ ಇದೆ, ದೇವರು ನೋಡ್ಕೊಳ್ತಾನೆ. ಬಿಡುಗಡೆ ಮಾಡಿ ತೋರಿಸಿ, ಬಿಡುಗಡೆ ಮಾಡಿ. ನಮಗೆ ಮೂಲ ಏನಂದ್ರೆ, ನಮ್ಮ ವಿಡಿಯೋ ಅಂದರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ
ಅದನ್ನು FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟಿಂಗ್ ಮತ್ತು ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟಿಂಗ್ ಬರೋದು ಅದ್ರ ಮೇಲೆ ನಾವು ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಒಮ್ಮೆ ಸದನ ಎಡ್ಜರ್ನ್ ಆದ ನಂತರ ನಾಳೆಗೆ ಮುಂದೂಡಲಾಗಿದೆ ಅಂತೇಳಿ ಸಭಾಪತಿಗಳು ಅಥವಾ ಸ್ಪೀಕರ್ ಅಥವಾ ಪಾರ್ಲಿಮೆಂಟ್ ಅಥವಾ ರಾಜ್ಯಸಭೆ ಎಲ್ಲೂ ಕೂಡ ಹೇಳಿದ ನಂತರ ಯಾವುದೇ ಮಾತುಗಳು ಕಡತಕ್ಕೆ ಹೋಗೋದಿಲ್ಲ. ನೆನಪಿರಲಿ ನಿಮಗೆ, ಕಡತಕ್ಕೆ ಹೋಗೋದಿಲ್ಲ. ಸೊ ಸಭಾಪತಿಗಳು ಹೇಳ್ತಾ ಇರುವಂಥದ್ದು ಅವರ ಟೈಮ್ ಮುಗಿದು ಆ ಟೈಮಲ್ಲಿ ಆಗಿಲ್ಲ, ಆ ನಂತರ ನಡೆದಂಥ ಬೆಳವಣಿಗೆಗಳಿದೆಯಲ್ಲ. ಈಗ ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆ ಇರ್ಬೋದು, ನಮ್ಮ ಖಾಸಗಿ ಚಾನಲ್ಗಳೇ ರೆಕಾರ್ಡ್ ಮಾಡಿ ಜನಗಳಿಗೆ ಕೊಡೋದಲ್ಲ, ಸರ್ಕಾರಿ ಚಾನಲ್ಗಳೇ ರೆಕಾರ್ಡ್ ಮಾಡಿ ಅದನ್ನು ಕೊಡುತ್ತೆ. ಅವರಿಗೆ ಮ್ಯೂಟ್ ಮಾಡಬೇಕು ಅಂತ ಅನಿಸಿದ್ರೆ ಮ್ಯೂಟ್ ಮಾಡುತ್ತೆ. ಆದರೆ CT ರವಿ ಹೇಳಿದ್ದಾರೆ ಎನ್ನಲಾದ ಆರೋಪವಿರುವ ಆ ಪದ ಬಳಕೆ ಇದೆಯಲ್ಲ, ಅದು ಖಾಸಗಿ ಚಾನಲ್ಗಳ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂಥ ಇರಲಿ. ಅದಾದ ನಂತರ ಏನೆಲ್ಲ ಆಯ್ತು ನೀವು ನೋಡಿದ್ರಿ. ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವಿಡಿಯೋವನ್ನು ಸ್ವತಃ ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಅನೇಕ ಚರ್ಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಸ ಆಗ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಬನ್ನಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮಗೆ ತೋರಿಸ್ತೀನಿ ಏನದು. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ, ಆ ವಿಡಿಯೋ ಗಮನಿಸಿ. CT ರವಿ ವಿವಾದಾತ್ಮಕ ಹೇಳಿಕೆಗೆ ಬಿಗ್ ಟ್ವಿಸ್ಟ್. ಪರಿಷತ್ ಹೈಡ್ರಾಮಾದ ಬಗ್ಗೆ ವಿಡಿಯೋ ರಿಲೀಸ್. ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಇದಕ್ಕೆ ಕಾರಣವಾಗಿದ್ದೇ ವಿಧಾನ ಪರಿಷತ್ನಲ್ಲಿ ನಡೆದ ಹೈಡ್ರಾಮಾ. ಹೌದು, ಆ ಕಡೆಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಾರ ಅಂತಿದ್ರೆ, ಈ ಕಡೆಗಿಂದ CT ರವಿ ಕೂಡ ಒಂದು ಡೈಲಾಗ್ ಹೊಡೆದ್ರು. ಅದೇ ಈಗ ರಾಜಕೀಯ ಕೆಸರೆರಚಾಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಈಗ ಇದೇ ಘಟನೆಗೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಸ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ CT ರವಿ ಅವಾಚ್ಯ ಶಬ್ದಗಳಿಂದ ವಾಗ್ದಾಳಿ ನಡೆಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹೀಗೆ ರಿಲೀಸ್ ಆಗಿರೋ ವಿಡಿಯೋ ಸುತ್ತ ಈಗ ಹೊಸ ಪಾಲಿಟಿಕ್ಸ್ ಶುರುವಾಗಿ ಬಿಟ್ಟಿದೆ. ಸಚಿವೆ ಆರೋಪ ಸತ್ಯವೋ ಮಿಥ್ಯವೋ ಎಂಬುದರ ಬಗ್ಗೆ ತನಿಖೆ ನಡೆಸಲಾಗುತ್ತಿದೆ. ಇನ್ನೇನು FSL ವರದಿ ಬರುವುದೊಂದು ಬಾಕಿ ಉಳಿದಿದೆ. ಆದರೆ ಅಷ್ಟರಲ್ಲೇ ಮತ್ತೊಂದು ರೀತಿ ರಾಜಕೀಯ ಶುರುವಾಗಿ ಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.